ಟ್ರೇಡರ್ ರೋಡ್ ಮ್ಯಾಪ್. ಸೊ ಎಲ್ಲದರ ಹಾಗೆ ಇಲ್ಲೂ 3 ಪೇಜ್ ಇದೆ, ಬೇಸಿಕ್, ಇಂಟರ್ಮೀಡಿಯೇಟ್ ಆ್ಯಂಡ್ ಎಕ್ಸ್ಪೀರಿಯನ್ಸು. ಸೊ ಅದರಲ್ಲಿ ಫಸ್ಟ್ ಬಂದುಬಿಟ್ಟು ನೀವು 4 ಸ್ಟೆಪ್: ನಾಲೇಜು, ಪ್ರಾಕ್ಟೀಸು, ಎಕ್ಸ್ಪೀರಿಯನ್ಸು, ಬಿಸ್ನೆಸ್. ಟ್ರೇಡಿಂಗ್ನ ಬಿಸ್ನೆಸ್ ಥರ ಟ್ರೀಟ್ ಮಾಡಬೇಕು, ಸೊ ಬಿಸ್ನೆಸ್ ಅಂತ ಬರೆದಿದ್ದೀನಿ. ಪ್ರಾಫಿಟೇಬಲ್ ಪೇಸ್ ಇದು. ಸೊ ನೆಕ್ಸ್ಟ್ ನಾಲೇಜಲ್ಲಿ ನೀವು ಎಲ್ಲಿಂದ ಗೇನ್ ಮಾಡಬೇಕು ಅಂತಂದರೆ ಯೂಟ್ಯೂಬ್ ಯೂನಿವರ್ಸಿಟಿ. ಯೂಟ್ಯೂಬ್ಗಿಂತ ಬೆಸ್ಟ್ ಬೇರೆ ಯಾವುದೂ ಇಲ್ಲ, ಫ್ರೀ ಆಫ್ ಕಾಸ್ಟ್ ಇದೆ. ಬೇಡ ಅಂದರೆ ಬುಕ್ಸ್ ಇದೆ, ಲೈಕ್ ಕ್ರೋಮಲ್ಲಿ ನಿಮ್ಗೆ ಏನು ಸರ್ಚ್ ಮಾಡಿದ್ರು ಸಿಗುತ್ತೆ. ಬಟ್ ಅಂದರೂ ಬೇಡ, ನಿಮ್ಗೆ ಸಪ್ರೇಟಾಗಿ ತೊಗೋಬೇಕು ಅಂತಂದರೆ ನೀವು ಬೇಕಂದ್ರೆ ಕೋರ್ಸು ಅದೆಲ್ಲ ಮಾಡ್ಕೋಬೋದು. ಪ್ರಾಕ್ಟೀಸ್ ಬಂದುಬಿಟ್ಟು ಟ್ರೇಡಿಂಗ್ ವ್ಯೂ ಅಲ್ಲಿ ನಿಮ್ಗೆ ಏನು ಬೇಕು ಎಲ್ಲ ಇಂಟರ್ನ್ಯಾಷನಲ್, ನ್ಯಾಷನಲ್ ಎಲ್ಲ ಸ್ಟಾಕ್ಸು, ಕಮೋಡಿಟೀಸ್ ಎಲ್ಲ ಸಿಗುತ್ತೆ. ಸೊ ಅಲ್ಲಿ ನೀವು ಆರಾಮ್ಸೆ ನೀವೆಲ್ಲ ಪ್ರಾಕ್ಟೀಸ್ ಮಾಡ್ಕೋಬೋದು. ನೆಕ್ಸ್ಟು ಎಕ್ಸ್ಪೀರಿಯನ್ಸ್ನ ನೀವು ಪ್ರೊಫಾರ್ಮಿಂದ ಗೇನ್ ಮಾಡ್ಬೋದು. ಯಾಕಂದ್ರೆ ಈಗ ನಿಮ್ಮ ಅಮೌಂಟು ಹಾಫ್ ಇರುತ್ತೆ ಆ್ಯಂಡ್ ಪ್ರೊಫಾರ್ಮರ್ ಒಂದು ಹಾಫ್ ಕೊಟ್ಟಿರ್ತಾರೆ. ನಿಮ್ಮ ಮಿಸ್ಟೇಕ್ಸ್ಗೆ ನೀವು ಅಮೌಂಟ್ ಕಳ್ಕೊತೀರಾ, ಬಟ್ ಅವರು ನಿಮ್ಮ ಮಿಸ್ಟೇಕ್ಸಿಗೆ ಅವ್ರ ಅಮೌಂಟ್ ಕಳ್ಕೊಬಾರ್ದು ಅಂತ ಅವ್ರು ಏನು ಮಾಡ್ತಾರೆ, ಸರ್ಟೆನ್ ರೂಲ್ಸು, ರೆಗ್ಯುಲೇಷನ್ಸು, ಕಂಡೀಷನ್ಸು ಹಾಕಿರ್ತಾರೆ. ಸೊ ಅದರಿಂದ ನಿಮಗೇನು ಬೆನಿಫಿಟ್ ಅಂತಂದರೆ ನಿಮ್ಮ ಡಿಸಿಪ್ಲಿನು, ಎಮೋಷನ್ನು ಅವೆಲ್ಲ ಕಂಟ್ರೋಲ್ ಸಿಗುತ್ತೆ. ಆ್ಯಂಡ್ ಹ್ಯೂಜ್ ದೊಡ್ಡ ಕ್ಯಾಪಿಟಲಿಂದ ನಿಮ್ಮದು ಆಕ್ಸೆಸ್ ಇರುತ್ತೆ. ಆ್ಯಂಡ್ ಆಲ್ಸೋ ವಿತ್ ಲೋ ಬಜೆಟ್, ಲೋ ಇನ್ವೆಸ್ಟ್ಮೆಂಟ್ ಅಂತಲೂ ಅನ್ಬೋದು. ಸೊ ನೆಕ್ಸ್ಟ್ ಫೈನಲ್ ಆಗಿ ಬಿಸ್ನೆಸ್ ಅಂದರೆ ಪ್ರಾಫಿಟೇಬಲ್ ಸ್ಟೇಜಲ್ಲಿ ನೀವು ನಿಮ್ಮದು ಪ್ರೊಫಾರ್ಮಿಂದ ಆದರೂ ಆಗಲಿ, ನಿಮ್ಮ ಓನ್ ಅಮೌಂಟ್ ಆಗಲಿ, ಇಲ್ಲಾಂದರೆ ಇಂಡಿಯನ್ ಆಗಲಿ, ಫಾರೆಕ್ಸ್ ಆಗಲಿ. ಇದು ಫಾರೆಕ್ಸಲ್ಲಂತೂ MT5 ಯೂಸ್ ಮಾಡ್ತೀರಾ, ಇಂಡಿಯಲ್ಲಿ ಬೇರೆ ಬ್ರೋಕರ್ ಯೂಸ್ ಮಾಡ್ತೀರಾ. ಸೊ ಹಾಗಾಗಿ ಅಲ್ಲಿ ಫೈನಲ್ ಸ್ಟೇಜ್ ಅದು. ಸೊ ನೆಕ್ಸ್ಟು ಯೂಟ್ಯೂಬಲ್ಲಿ ಏನು ಮಾಡಬೇಕು ಅಂತಂದರೆ, ಯೂಟ್ಯೂಬಲ್ಲಿ ನೀವು ಬೇಸಿಕ್ಸು ಅಂತಂದರೆ ಮಾರ್ಕೆಟಲ್ಲಿ ಪಿಪ್ಸ್, ಲೈಕ್ ಇಂಡಿಯನ್, ಫಾರಿನ್ ಮಾರ್ಕೆಟು, ಕ್ರಿಪ್ಟೋ ಮಾರ್ಕೆಟು, ಡಿಫ್ರೆನ್ಸು, ಎಲ್ಲಿ ಏನು ವರ್ಕ್ ಆಗುತ್ತೆ, ಪಿಪ್ಸ್ ಅಂದ್ರೇನು, ಸ್ಪ್ರೆಡ್ ಅಂದ್ರೇನು, ಆಮೇಲೆ ಇಂಡೆಕ್ಸಸ್ಸು, ಸ್ಟಾಕು, ಇನ್ವೆಸ್ಟ್ಮೆಂಟ್ ಅಂದ್ರೇನು, ಇದೆಲ್ಲ ಪೂರ್ತಿ ಒಂದಿಷ್ಟು ಬೇಸಿಕ್ ಅಂತ ತಿಳ್ಕೊಬೋದು. ಆ್ಯಂಡ್ ಆಲ್ಸೋ ಫಂಡಮೆಂಟಲ್, ಟೆಕ್ನಿಕಲ್ ಅಂತಂದು ಬೇಜಾನ್ ಬರುತ್ತೆ, ಅದಕ್ಕಂತ ಸಪ್ರೇಟಾಗಿ ಮತ್ತೆ ವೀಡಿಯೋ ಮಾಡ್ತೀವಿ. ಸೊ ನೆಕ್ಸ್ಟು ಟ್ರೇಡಿಂಗ್ ವ್ಯೂವಲ್ಲಿ ನೀವೇನು ಮಾಡ್ಬೋದು ಅಂದರೆ ನಿಮ್ಮ ಸ್ಟ್ರಾಟಜಿನ ಬಿಲ್ಡ್ ಮಾಡ್ಬೋದು. ಯಾಕಂದರೆ ಈಗ ನೀವು ಯಾವುದೇ ರೀತಿ, ನಮ್ಮದು ಈಗ ಬೇಜಾನ್ ಸ್ಟ್ರಾಟಜಿ ಇದ್ದಾವೆ, ಬೇರೆಯವ್ರದ್ದು ಇರುತ್ತೆ, ನೀವು ಸೀದಾ ಕಾಪಿ ಮಾಡ್ಬೋದು. ಬಟ್ ಆದ್ರೂ ನೀವು ಪ್ರಾಫಿಟೇಬಲ್ ಆಗೋಲ್ಲ. ಯಾಕಂದರೆ ಅದರಲ್ಲಿರೋ ಮೈಂಡ್ಸೆಟ್ಟು, ಅದಕ್ಕಿರೋ ಕಂಡೀಷನ್ಸು, ಅದಕ್ಕಿರೋ ಡಿಸಿಪ್ಲಿನು ನಿಮ್ಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನೀವು ಯಾರ್ದಾದ್ರೂ ಸ್ಟ್ರಾಟಜಿ ತೊಗೋರಿ, ಬಟ್ ನೀವು ಬಿಲ್ಡ್ ಅಂತೂ ಮಾಡಲೇಬೇಕಾಗುತ್ತೆ. ನಿಮ್ದು ಓನ್ ಬಿಲ್ಡ್ ಆಗುತ್ತೆ. ನಿಮ್ಮ ಕಂಡೀಷನ್ಸು, ನಿಮ್ಮ ಎಮೋಷನ್ನು, ನಿಮ್ಮ ಡಿಸಿಪ್ಲಿನು, ರಿಸ್ಕ್ ಮ್ಯಾನೇಜ್ಮೆಂಟು ಅಕಾರ್ಡಿಂಗ್ ಆಗಿ ನೀವು ಸ್ಟ್ರಾಟಜಿನ ಬಿಲ್ಡ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಟ್ರೇಡಿಂಗ್ ವ್ಯೂವಲ್ಲಿ ಹೆವಿ ಪ್ರಾಕ್ಟೀಸ್ ಮಾಡಿ. ಸೊ ಲಾಸ್ಟಿಗೆ ಬಂದುಬಿಟ್ಟು ಪ್ರೊಫಾರ್ಮು. ಇನ್ ಕೇಸ್ ನೀವೊಂದು ಲೈಕ್ ಸ್ಟ್ರಾಟಜಿ ಬಿಲ್ಡ್ ಮಾಡಿದ್ದೀರಾ ಆ್ಯಂಡ್ ಅದು ಆಲ್ರೆಡಿ ನಿಮ್ಗೆ ಎಲ್ಲ ಫುಲ್ ಹೊಂದ್ಕೊಂಡಿದ್ದೀರಾ, ಕಂಡೀಷನ್ಸ್ ಎಲ್ಲ ಸೆಟ್ ಇದೆ ಅಂತಂದರೆ ನೀವು ಒಂದು ಪ್ರೊಫಾರ್ಮ್ ತೊಗೊಂಡು ಅದ್ರಲ್ಲಿ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ, ಆ್ಯಂಡ್ ಇಫ್ ಇಟ್ ಈಸ್ ಪ್ರಾಫಿಟಬಲ್, ಆರಾಮ್ಸೆ ನಿಮಗೆ ವೆರಿ ಮಿನಿಮಮ್ ಕಾಸ್ಟಿಂದ ಹ್ಯೂಜ್ ನಿಮಗೆ ಪೇಔಟು ಮತ್ತು ಬೆನಿಫಿಟ್ಟು ಸಿಗುತ್ತೆ. ಆ್ಯಂಡ್ ಲಾಸ್ಟಿಗೆ ಇದೆಲ್ಲ ಪ್ರಾಫಿಟಬಲ್ ಆದಮೇಲೆ, ಒಂದು ಪರ್ಫೆಕ್ಟ್ ಸ್ಟ್ರಾಟಜಿ ಎಲ್ಲ ಸಿಕ್ಕು, ನೀವು ಅದಕ್ಕೊಂದು ಮೈಂಡ್ಸೆಟ್ಟು ಬಿಲ್ಡ್ ಆದಮೇಲೆ ಫೈನಲ್ ಆಗಿ ನೀವೇನು ಮಾಡ್ಬೋದು, ಅರ್ನಿಂಗ್ ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಓನ್ ಅಮೌಂಟು ಹಾಕ್ಬೋದು, ಇಲ್ಲ ಪ್ರೊಫಾರ್ಮಿಂದ ಮಾಡ್ಬೋದು. ಸೊ ಎವ್ರಿಥಿಂಗ್, ನೀವು ಆವಾಗ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ, ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಸೊ ದಿಸ್ ಈಸ್ ಅನದರ್ ಮೆಥಡ್. ಆ್ಯಂಡ್ ನೆಕ್ಸ್ಟ್ ಟೈಮ್ ಕೇಳ್ತೀರಾ, ಬ್ರೋ ಇದಕ್ಕೆ ಎಷ್ಟು ಟೈಮ್ ಆಗುತ್ತೆ, ಎಷ್ಟು ಟೈಮಲ್ಲಿ ಎಲ್ಲ ಕಲಿಬೋದು ಅಂತ. ಸೊ ಎಲ್ಲದಕ್ಕೂ 3 ಮಂತ್ಸ್ ಅಂತ ಜನರಲಾಗಿ ತೊಗೊಳೋಣ. 3 ಮಂತ್ಸ್ ಬೇಸಿಕ್ಕಿಗೆ, 3 ಮಂತ್ ಸ್ಟ್ರಾಟಜಿ ಬಿಲ್ಡ್ ಮಾಡೋಕ್ಕೆ, 3 ಮಂತ್ ಡಿಸಿಪ್ಲಿನಿಗೆ, 3 ಮಂತ್ ಲಾಸ್ಟಿಗೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಳ್ಳೋಣ. ಸೊ ಟೋಟಲ್ ಆಗಿ 12 ಮಂತ್ ಅಂದರೆ 1 ಇಯರ್ ಬೇಕು. ಇಲ್ಲಪ್ಪ ನಾನು ಸ್ವಲ್ಪ ಜಲ್ದಿನೇ ಫಾಸ್ಟ್ ಚಲೋ ಇದ್ದೀನಿ, ಜಲ್ದಿ ಅಡಾಪ್ಟ್ ಮಾಡ್ತೀನಿ ಅಂತಂದರೆ ನೀವು 6 ಮಂತ್ಸಲ್ಲೇ ಕಲಿಬೋದು. 6 ಮಂತ್ಸ್ ಮಿನಿಮಮ್ ಅಂತ ಹೇಳ್ಬೋದು, ಇಲ್ಲ ನೀವು ಜಲ್ದಿನೂ ಕಲಿಬೋದು. ಬಟ್ ಮ್ಯಾಕ್ಸ್ ಎಷ್ಟಾದರೂ ಆಗ್ಬೋದು. ಒಂದಿಷ್ಟು ಜನ ಇನ್ನೂ 3-4 ವರ್ಷ ಆದರೂ ಕಲ್ತಿರಲ್ಲ, ಒಂದಿಷ್ಟು ಜನ ಇನ್ನೂ ಕಲಿತಾನೇ ಇದ್ದಾರೆ. ಸೊ ಹಾಗಾಗಿ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಯು. ಬಟ್ ಇಷ್ಟಂತೂ ಹೇಳಬಲ್ಲೆ, ಏನಂದರೆ ಮಿನಿಮಮ್ ಒಂದು 6 to 12 ಮಂತ್ಸ್ ಮಿನಿಮಮ್ ಬೇಕು. ನೆಕ್ಸ್ಟ್ ಅಮೌಂಟ್ ಎಷ್ಟು ಬೇಕು ಬ್ರೋ ಅಂತ ಕೇಳ್ತೀರಾ ಭಾಳ ಜನ. ಸೊ ಅಮೌಂಟಿಗೆ ಅಂತ ಅಂದರೆ ಫಾರೆಕ್ಸಿಗೆ 5 to 10K ಈಸ್ ಇನಫ್. ಅದ್ರಲ್ಲಿ ನೀವು ಲೈಕ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಇಲ್ಲ ನೀವು ಪ್ರೊಫಾರ್ಮ್ ಆದರೂ ತೊಗೋಬೋದು. ಇಂಡಿಯನಲ್ಲಿ 25 to 50K ಸಾಕು, ನೀವು ಆರಾಮ್ಸಲ್ಲಿ ಮಾಡ್ಬೋದು. ಬಟ್ ಸ್ಟಿಲ್ ಸ್ಕಿಲ್ ಮೇಲೆ ಭಾಳ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಸ್ಕಿಲ್ ಮೇಲೆ ಇದ್ದರೆ ನೀವು ಇನ್ನೂ ಸಣ್ಣ ಅಮೌಂಟಿಂದ ಹೆವಿ ಅಮೌಂಟು ಮಾಡ್ಬೋದು, ಇಲ್ಲ ಹೆವಿ ಅಮೌಂಟನ್ನು ಕಳ್ಕೊಬೋದು. ಸೊ ಹಾಗಾಗಿ ಕಂಪ್ಲೀಟ್ಲಿ ನೀವು ಸ್ಕಿಲ್ ಕಲ್ತ ಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಕ್ಯಾಪಿಟಲ್ ಬೇಕು, ಎಷ್ಟು ನೀವು ರಿಸ್ಕ್ ಇಡ್ತೀರಾ ಅಂತ. ಫಾರ್ ಎಕ್ಸಾಂಪಲ್, ನಾವು ರೀಸೆಂಟಾಗಿ ನಮ್ಮ ಫ್ರೆಂಡಿಂದ ಒಂದು ಸ್ಟೋರಿಯಲ್ಲಿ ಹೇಳಿದ್ವಿ ಮೊನ್ನೆ, ಅವ್ನು ಬರೀ 700 ಹಾಕಿ 600 ಪ್ರಾಫಿಟ್ ಮಾಡಿದ್ದಾನೆ, ಅಂದರೆ 100% ರಿಟರ್ನ್. ಸೊ ಅವ್ನ ಸ್ಕಿಲ್ ಮೇಲೆ ಹೋಗುತ್ತೆ, ಅವ್ನು ಎಷ್ಟು ಹಾಕ್ತಾನೆ ಅದು ಮ್ಯಾಟ್ರ್ ಆಗೋಲ್ಲ. ಸೊ ನೆಕ್ಸ್ಟ್ ಈ ಸ್ಕಿಲ್ಲಿಗೆ ನಿಮ್ಗೆ ಏನೇನು ಬೇಕಂದ್ರೆ ಟೈಮು, ಮನಿ, ಎಫರ್ಟು, ಪೇಷನ್ಸು. ನೀವು ಎಷ್ಟು ಟೈಮ್ ಕೊಡ್ತೀರಾ ಅಷ್ಟು ಕಮ್ಮಿ ಮನಿ ಯೂಸ್ ಆಗುತ್ತೆ. ಆ್ಯಂಡ್ ಎಷ್ಟು ನೀವು ಜಾಸ್ತಿ ಮನಿ ಕೊಡ್ತೀರಾ ಅಷ್ಟು ಜಾಸ್ತಿ ನಿಮಗೆ, ಅಷ್ಟು ಕಮ್ಮಿ ಏನಾಗುತ್ತೆ ನಿಮ್ಗೆ ಟೈಮು ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಆರಾಮ್ಸೆ ಕಲಿತೀರಾ, ಚಿಂತಿಲ್ದಂಗೆ ಆರಾಮ್ಸೆ ಸ್ಲೋ ಆಗಿ ಕಲಿತೀರಾ ಅಂತಂದ್ರೆ ಏನಾಗುತ್ತೆ, ನಿಮಗೆ ವೆರಿ ಲೆಸ್, ಭಾಳ ಮಿನಿಮಮ್ ರೊಕ್ಕದಲ್ಲಿ ನೀವು ಕಲಿತೀರಾ. ಅದೇ ಇಲ್ಲ ಜಲ್ದಿ ಕಲಿಬೇಕು ಅಂತ ಹಾಕಿದ್ರೆ ಭಾಳ ಕಳ್ಕೊತೀರಾ, ಆ್ಯಂಡ್ ಅದರಷ್ಟು ಡಬಲ್ ಗಳಿಸ್ತೀರಾ. ಬಟ್ ಕನ್ಸಿಸ್ಟೆಂಟಾಗಿ ಎಫರ್ಟ್ ಹಾಕಬೇಕು, ಆ್ಯಂಡ್ ಅದರಷ್ಟು ತಕ್ಕಷ್ಟು ಪೇಷನ್ಸ್ ಇರಬೇಕು. ಈಗ ನೀವು ನಾನು ಜಾಬ್ ಮಾಡ್ತೀನಿ, ಸ್ಟೂಡೆಂಟ್ ಇದ್ದೀನಿ, ಬಿಸ್ನೆಸ್ ಮಾಡ್ತೀನಿ, ಇಲ್ಲ ಬೇರೆ ಏನಾದರೂ ಮಾಡ್ತೀನಿ, ನಾನು ಟ್ರೇಡಿಂಗ್ ಕಲಿಬೋದಾ ಅಂತಂದರೆ ಕಲಿಯೋದಕ್ಕೆ ಕಲೀರಿ, ಟ್ರೇಡಿಂಗ್ ಕಲಿಬೋದು. ಬಟ್ ಟ್ರೇಡಿಂಗ್ ಮಾಡ್ಬೋದಾ ಅಂದರೆ ನೋ, ಯು ಕ್ಯಾನಾಟ್ ಡೂ ದಟ್. ಯಾಕಂದರೆ ಟ್ರೇಡಿಂಗ್ ಪೂರ್ತಿ ಕಲ್ತ ಮೇಲೆ ನೀವು ಟ್ರೇಡಿಂಗ್ ಮಾಡೋಕ್ಕಾಗೋದು. ನೀವು ಸ್ಟಾರ್ಟಿಂಗ್ ಬಂದ ತಕ್ಷಣ ನಾನು ರೊಕ್ಕ ಹಾಕಿ 100 ರೂಪಾಯಿಂದ 1000, ಇಲ್ಲ 1000ರಿಂದ ಲಕ್ಷ ಮಾಡ್ತೀನಿ ಅಂದ್ರೆ ಆಗೋದಲ್ಲ. ಸೊ ಅದಕ್ಕೆ ಬೇಕಾಗಿರೋದು ಪರ್ಫೆಕ್ಟ್ ಮೈಂಡ್ಸೆಟ್ಟು, ಲರ್ನಿಂಗು.
ಸೊ ಮೈಂಡ್ಸೆಟ್ ನಿಮ್ಮದು ನಾನೀಗ ಅಲ್ಲಿ ಕಲಿತೀನಿ, ಅದಕ್ಕೆ ಆದ ಹೇಗೆ ಡಾಕ್ಟರು ಇಂಜಿನಿಯರಿಗೆಲ್ಲ ಲೈಕ್ ಫೀಸ್ ಕೊಡ್ತೀವಿ, ಅದಕ್ಕೆ ಆದ ಟೈಮು ಕೊಡ್ತೀವಲ್ಲ, ಅದೇ ಥರ ನೀವೆಲ್ಲ ಪ್ರತಿಯೊಂದು ಲಾಸ್ನು ನೀವು ಲೆಸನ್ ಅಂತ ಅನ್ಕೋಬೇಕು. ಆ್ಯಂಡ್ ಪ್ರತಿಯೊಂದು ಇಯರ್ ಆಗಲಿ ಮಂತ್ ಆಗಲಿ ಅದೇನು ಟೈಮ್ ಹೋಗುತ್ತೆ ಅದಕ್ಕಾದ ಕೋರ್ಸ್ ಡ್ಯೂರೇಷನ್ ಅಂತ ಅನ್ಕೋಬೇಕು. ಆ ಥರ ಮೈಂಡ್ಸೆಟ್ ಸೆಟ್ ಇದ್ದು ಆ್ಯಂಡ್ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕು. ಈಗ ನೀವು ಎಫ್ ಡಿ ಇಟ್ಕೊಂಡ್ರೇ ನಿಮ್ಗೆ 1 ಮಂತಿಗೆ ಬೇರ್ಲಿ 1 to 2% ಸಿಗ್ಬೋದೇನಪ್ಪ. ಅಂಥದ್ರಾಗ ಮ್ಯೂಚುವಲ್ ಫಂಡಲ್ಲೂ ಒಂದು ಮೇ ಬಿ 2 to 3% ಸಿಗ್ಬೋದು ಅಷ್ಟೇ ಮ್ಯಾಕ್ಸ್. ಅಂಥದ್ರೆ ನೀವು ಪರ್ ಮಂತು ನಾ 100% ತೆಗಿತೀನಿ, ಲೈಕ್ 1000% ತೆಗಿತೀನಿ ಅಂದ್ರೆ ಅಲ್ಲ. ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮೈಂಡ್ಸೆಟ್ ಬಿಲ್ಡ್ ಆಗಬೇಕು. ಆ್ಯಂಡ್ ಲರ್ನಿಂಗು, ಮಾರ್ಕೆಟ್ ಇದು ಟ್ರೇಡಿಂಗ್ ಅನ್ನೋದು ಈಗ ಮೊನ್ನೆ ಬಂದಿರೋದಲ್ಲ, ಮೊದಲಿಂದ ಇರೋದು. ಸೊ ಮಾರ್ಕೆಟಲ್ಲಿ ಜನ ಚೇಂಜ್ ಆಗ್ತಾರೆ, ಮಾರ್ಕೆಟಲ್ಲಿ ಪ್ರಾಡಕ್ಟ್ ಚೇಂಜ್ ಆಗುತ್ತೆ, ಡಿಮಾಂಡ್ ಚೇಂಜ್ ಆಗುತ್ತೆ, ಹಾಗೆ ಮಾರ್ಕೆಟ್ ಚೇಂಜ್ ಆಗುತ್ತೆ. ನೀವು ಯಾವುದೋ ಒಂದು ಸ್ಟ್ರಾಟಜಿನ 20 ವರ್ಷದಿಂದ ಲೈಕ್ ಫಾಲೋ ಮಾಡ್ಕೊಂಡು ಬಂದಿರೋದು ನಾಳೆ ಸಡನ್ನಾಗಿ ವರ್ಕ್ ಆಗದೆ ಇರ್ಬೋದು. ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ಲರ್ನಿಂಗ್ ಮಾಡ್ತಾ ಇರಬೇಕು. ಟ್ರೇಡಿಂಗ್ ಅಲ್ಲಿ ಲರ್ನಿಂಗ್ ಮಾತ್ರ ಭಾಳ ಇಂಪಾರ್ಟೆಂಟ್. ಸೊ ಹಾಗಾಗಿ ನೀವು ನಮ್ಮ ಕಡೆ ಕಲೀರಿ, ಬೇರೆಯವ್ರ ಕಡೆ ಕಲೀರಿ, ಮ್ಯಾಟ್ರ್ ಆಗಲ್ಲ. ಏನು ಕಲಿತಾ ಇದ್ದೀರಾ ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡಿರಿ, ಆಮೇಲೆ ಸ್ಕಿಲ್ ಮೇಲೆ ಫೋಕಸ್ ಮಾಡಿರಿ. ನೀವು ಅರ್ನಿಂಗ್ ಮೇಲೆ ಫೋಕಸ್ ಮಾಡಿಬಿಟ್ರಿ ಅಂದರೆ ಆಗಲ್ಲ. ಟ್ರೇಡಿಂಗ್ ಇಸ್ ದ ಹಾರ್ಡೆಸ್ಟ್ ವೇ ಟು ಮೇಕ್ ಈಸಿ ಮನಿ ಅಂತ ಕರೀತಾರೆ. ಯಾಕಂದರೆ ಕಲಿಯೋದೇ ಭಾಳ ಕಷ್ಟ. ಜನ ರೊಕ್ಕ ನೋಡಿದ ತಕ್ಷಣ ದುಮ್ಮಕ್ಕೆ ಬಿಡ್ತಾರೆ. ಸೊ ಹಾಗಾಗಿ ಇಷ್ಟು ಇದರಲ್ಲಿ ಹೇಳ್ತೀವಿ, ಒಂದು ಕ್ಲಿಯರ್ ಐಡಿಯಾ. ಈ ಮೈಂಡ್ಸೆಟ್ ನೀವು ಸೆಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಿಮ್ಗೆ ಏನೇನು ಬೇಕಲ್ಲ ಪೂರ್ತಿ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀವಿ. ಥ್ಯಾಂಕ್ ಯು.